ಆಪರೇಷನ್ ಸಿಂಧೂರ 100% ಸಕ್ಸಸ್. ನಮ್ಮ ದಾಳಿ ಉಗ್ರರ ವಿರುದ್ಧವಷ್ಟೇ ಪದೇ ಪದೇ ಭಾರತ ಹೇಳ್ತಾ ಇರೋದು. ಪಾಕ್ ಉಗ್ರರಿಗೆ ನೆಲೆ ಕೊಟ್ಟಿದ್ದಕ್ಕೆ ದಾಳಿ ಎದುರಿಸಬೇಕಾಯಿತು. ದಟ್ಸ್ ಎ ಕ್ಲಿಯರ್ ಮೆಸೇಜ್. ಭಾರತದ ದಾಳಿಯಿಂದ ಪಾಕ್ನಲ್ಲಿ ಭಾರೀ ನಷ್ಟವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ದಾಳಿಯಲ್ಲಿ ಆಗಿರುವ ನಷ್ಟಕ್ಕೆಲ್ಲ ಪಾಕಿಸ್ತಾನವೇ ಹೊಣೆ. ಕಾರಣ ಉಗ್ರರನ್ನ ಸಾಕಿದ್ರೆ ಅದನ್ನು ಅನುಭವಿಸಬೇಕಾಗತ್ತೆ. ಆಪರೇಷನ್ ಸಿಂಧೂರ 100% ಸಕ್ಸಸ್ ಆಗಿದೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಯಾರನ್ನು ಹೊಡಿಬೇಕಾಗಿತ್ತು ಅವ್ರನ್ನ ಹೊಡೆದಾಕಿದ್ದೀವಿ ಅಂತಿದ್ದಾರೆ. ಬಟ್ ದೇಶದ ಜನ ಕೇಳ್ತಾ ಇರುವಂಥದ್ದು, ಅವರ ಹಿಂದೆ ಇರುವಂಥವ್ರನ್ನ ಹೊಡೆದಾಕಿದ್ದೀರಾ, ಬಟ್ ಪಹಲ್ಗಾಮ್ ದಾಳಿ ಮಾಡಿದಂಥ ಟೆರರಿಸ್ಟ್ಗಳು ಎಲ್ಲಿದ್ದಾರೆ? ಇನ್ನೂ ಆ 4-5 ಜನನೋ 6 ಜನನೋ ಇದ್ದಾರಲ್ಲ, ಅವರೆಲ್ಲಿ? ಅವರನ್ನು ಯಾಕೆ ಇನ್ನೂ ಹಿಡಿಯೋಕ್ಕಾಗಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಈಗ ದೇಶದ ಜನವು ಕೂಡ ಕೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಆಪರೇಷನ್ ಸಿಂಧೂರ 100% ಸಕ್ಸಸ್, ಓಕೆ, ಒಪ್ಕೊಳ್ಳೋಣ. ಈಗ ಹಿಂದೆ ಇರುವಂಥವ್ರನ್ನೂ ಬಿಡೋದಿಲ್ಲ, ಜೊತೆಗೆ ದಾಳಿ ಮಾಡಿದಂಥವ್ರನ್ನೂ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿಯವರೆಗೂ ಕೂಡ ಒಂದು ಪಿಕ್ಚರ್ ಸಿಗ್ತಾ ಇಲ್ಲ. ಅದ್ರ ಹಿಂದೆ ಇರುವಂಥದ್ದು ಜೈಷ್ ಎ ಮೊಹಮ್ಮದ್ದು, ಲಷ್ಕರ್ ಎ ತೊಯ್ಬಾನು, ಅವ್ರನ್ನೆಲ್ಲ ಹೊಡೆದಾಕುವಂಥ ಕೆಲಸ ಮಾಡಿದರೆ, ಆ ಲೀಡರ್ಗಳನ್ನು, ಅವರ ಸಂಬಂಧಿಕರನ್ನ ಹೊಡೆದಾಕೋ ಕೆಲಸ ಮಾಡಿದರೆ. ಪರ್ಫೆಕ್ಟ್, ನಾವು ಸೆಲ್ಯೂಟ್ ಟು ಅವರ ಇಂಡಿಯಾ. ಆದರೆ ಈ ದಾಳಿ ಮಾಡಿದಂಥ 4-5 ಜನನೋ 6 ಜನನೋ ಟೆರರಿಸ್ಟ್ಗಳಿದ್ರಲ್ಲ, ಅವರಿಲ್ಲಿ ಯಾಕೆ ಅವ್ರು ಇನ್ನೂ ಕೂಡ ಸಿಗ್ತಾ ಇಲ್ಲ? ದಟ್ಸ್ ಎ ಕ್ರೂಷಿಯಲ್ ಆಗಿ ಅನಿಸ್ತಾ ಇದೆ ನನಗೆ. ಅದರಲ್ಲಿ ಯಾಕೋ ಮಿಸ್ ಅನಿಸ್ತಾ ಇದೆಯಲ್ಲ. ಹಾಗಾಗಿ 100% ಇನ್ನೂ ಇದ್ದಂಗಿಲ್ಲ, ಇದು 90% ಬಂದಿದೆಯಾ ಅಂತ. ಹೌದು, ಆ ದುರಂತಕ್ಕೆ ಕಾರಣವಾಗಿರುವಂತಹ 4 ಜನ ಉಗ್ರರು ಇನ್ನೂ ಕೂಡ ಕೈಗೆ ಸಿಕ್ಕಿಲ್ಲ. ಕೂಂಬಿಂಗ್ ಕಾರ್ಯಾಚರಣೆ ಈಗಾಗಲೇ ನಡೀತಾ ಇದೆ. ಒಂದು, ಅವರು ಕಾಡಿನ ಮಧ್ಯೆ ಅಡಗುತಾಣದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ. ಇನ್ನೊಂದು ಕಡೆಗೆ ಸುರಂಗ ಮಾರ್ಗದ ಒಳಗಡೆ ಅಲ್ಲಿ ಅಡಗಿ ಕೂತಿದ್ದಾರೆ ಅನ್ನುವಂತಹ ಮಾಹಿತಿ. ಇನ್ನೊಂದು ಕಡೆಗೆ ಅವರಿಗೆ ಇಷ್ಟು ದಿನ ಆಹಾರ ಪೂರೈಕೆ ಆಗಿರುವಂಥದ್ದು, ಅಥವಾ ಇಷ್ಟು ದಿನ ಅವರು ಹೈಡ್ ಆಗಿರೋದಕ್ಕೆ ಕಾರಣ ಅವರಿಗೆ ಮೂಲಭೂತ ಸೌಕರ್ಯಗಳ ಪೂರೈಕೆ ಹೇಗಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದ್ದಾವೆ. ಹಾಗಾಗಿ ಈ ಉಗ್ರರು ಕೈಗೆ ಸಿಗಬೇಕು ಅನ್ನುವಂಥದ್ದು ಪ್ರತಿ ಭಾರತೀಯರು ಕೂಡ ಬಯಸ್ತಾ ಇರುವಂಥದ್ದು. ಯಾವಾಗ ಕದನ ವಿರಾಮ ಘೋಷಣೆ ಆಯಿತು ಆಗ್ಲೇ ಈ ಪ್ರಶ್ನೆಗಳು ಎದ್ದೇಳ್ತಾ ಇದ್ದಿರುವಂಥದ್ದು. ಇದು ಪೂರ್ಣ ಆಗಿಲ್ಲ. ಹೋರಾಟದ ಪರಿಪಕ್ವ ಕಾಲದಲ್ಲೇ ಇದ್ದೀವಿ. ಇನ್ನೇನು ಅಂತಿಮ ಹಂತದಲ್ಲಿ ಇರುವಾಗ ಕದನ ವಿರಾಮ ಅನ್ನುವಂತಹ ಘೋಷಣೆ ಆದಾಗ ಇಡೀ ಭಾರತ ನಿರಾಸೆಯಾಗಿತ್ತು. ಆದರೆ ಇವತ್ತಿನ ಒಂದು ಪ್ರೆಸ್ ಮೀಟ್ ನಲ್ಲಿ ಮತ್ತೆ ಉತ್ತರವನ್ನ ಕೊಟ್ಟಿದೆ ಸೇನಾಪಡೆ. ನಾವಿನ್ನೂ ಆಪರೇಷನಲ್ ಮೋಡಲ್ಲೇ ಇದ್ದೀವಿ ಅನ್ನುವಂತಹ ಸ್ಪಷ್ಟ ಉತ್ತರವನ್ನ ಕೊಟ್ಟಿದೆ. ಜೊತೆಗೆ ಉಗ್ರರ ಸರ್ಚ್ಗೆ ಈಗಾಗಲೇ ಎಲ್ಲಾ ರೀತಿಯ ಕಾರ್ಯಾಚರಣೆಗಳು ಕೂಡ ನಡೀತಾನೆ ಇದೆ, ಸ್ಪೀಡಪ್ ಆಗ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶವನ್ನ ಕೊಡುತ್ತೆ. ಇನ್ನೊಂದು ಕಡೆಗೆ DGMO ಸಭೆ ಇದೆ ಇವತ್ತು, ಹಾಟ್ಲೈನ್ ಮೂಲಕ ಸಭೆಯನ್ನ ಮಾಡ್ತಾರೆ. ಸೊ ಆ ಸಭೆಯಲ್ಲಿ ಭಾರತ ಮೋಸ್ಟ್ ವಾಂಟೆಡ್ ಉಗ್ರರು, ಕೇವಲ ಈ ಪಹಲ್ಗಾಮ್ನ 4 ಉಗ್ರರು ಮಾತ್ರ ಅಲ್ಲ ಅರುಣ್, ಇನ್ನು ಪ್ರಮುಖ ಮಾಸ್ಟರ್ ಮೈಂಡ್ಗಳು ಇನ್ನೂ ಕೂಡ ಪಾಕ್ನ ಒಳಗಡೆ ಅಡಗಿ ಕೂತಿದ್ದಾರೆ. ಸೊ ಅವರನ್ನ ಹಸ್ತಾಂತರದ ವಿಚಾರ. ಸೊ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಆ ವಿಚಾರ ಯಾವ ರೀತಿ ಚರ್ಚೆಗೆ ಬರುತ್ತೆ, ಜೊತೆಗೆ ಪಾಕ್ನ ನೆಲದ ಒಳಗಡೆ ಇನ್ನೂ ಕೂಡ ಉಗ್ರ ನೆಲೆಗಳಿದಾವೆ, ಅದನ್ನ ಧ್ವಂಸಗೊಳಿಸುವಂತೆ ಕೂಡ ತಾಕೀತು ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಸಂಜೆಯ ಸಭೆಯಲ್ಲಿ ಯಾವ ರೀತಿ ಭಾರತ ಇದನ್ನ ತೆಗೆದುಕೊಂಡು ಹೋಗುತ್ತೆ, ಈ ಕದನ ವಿರಾಮವನ್ನ ಅನ್ನುವಂಥದ್ದು ಇಡೀ ಭಾರತ ಇದಕ್ಕಾಗಿ ಎದುರು ನೋಡ್ತಾ ಇದೆ ಅರುಣ್. ಓಕೆ, ಧನ್ಯವಾದಗಳು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.